ವೀಕ್ಷಕರೇ, ಕಾಲೇಜು ಕನಸು ಹುಟ್ಟೋ ಜಾಗ, ಕಲ್ಪನೆಗಳು ಹುಟ್ಟೋ ಜಾಗ, ಭವಿಷ್ಯಕ್ಕೆ ತಿರುವನ್ನ ಕೊಡೋ ಜಾಗ, ಭವಿಷ್ಯವನ್ನ ರೂಪಿಸೋ ಜಾಗ. ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಆದ್ರೆ ಕಾಲೇಜ್ ಮುಗಿದ್ಮೇಲೂ ಕೂಡ ನಮ್ಮ ಲೈಫ್ ಗೋಲ್ಡನ್ ಆಗಿರ್ಬೇಕು ಅಂದ್ರೆ ನಾವು ಯಾವ ಯೂನಿವರ್ಸಿಟಿಯಲ್ಲಿ ಓದ್ತೀವಿ, ಯಾವ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ತೀವಿ, ಯಾವ ಸಬ್ಜೆಕ್ಟ್ ನ ನಾವು ಕಲಿತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಟಾಪ್ ಲಿಸ್ಟ್ ನಲ್ಲಿ ಇರುವಂತಹ ಚಾಣಕ್ಯ ಯೂನಿವರ್ಸಿಟಿಯ ಗೆಸ್ಟ್ಗಳು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಜೊತೆಗೆ ಚಾಣಕ್ಯ ಯೂನಿವರ್ಸಿಟಿಯ ಸ್ಪೆಷಾಲಿಟೀಸ್ ಏನು, ಇನ್ನು ಸಾಕಷ್ಟು ಮಾಹಿತಿಯನ್ನ ನಾನು ಅವ್ರ ಹತ್ರ ಪಡ್ಕೊಳ್ತಾ ಹೋಗ್ತೀನಿ. ನಾನು ಮೊದಲನೇದಾಗಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಎಚ್.ಎಸ್. ಅಶೋಕ್ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಡೀನ್ ಹಾಗೂ ಪ್ರೊಫೆಸರ್ ಆಗಿರುವಂತಹ ಅಶ್ವಿನ್ ಕುಮಾರ್ ಎಪಿ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಸಾಯಿ ಸ್ವರೂಪ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಾನು ಮೊದಲನೇದಾಗಿ ನಾನು ಅಶೋಕ್ ಸರ್ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈ ಚಾಣಕ್ಯ ಅನ್ನೋ ಹೆಸರು ಇದೆಯಲ್ವಾ, ಇದೇ ತುಂಬಾನೇ ಒಂದ್ ರೀತಿಯಾಗಿ ಅಟ್ರಾಕ್ಟಿವ್ ಆಗಿ ಇರುವಂತದ್ದು. ಈ ಹೆಸರಲ್ಲಿ ನಿಮ್ಗೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಅನ್ಸಿದ್ ಯಾವಾಗ ಅಂಡ್ ಯಾಕೆ? ಅಲ್ಲಿಯ ಏನಾದ್ರೂ ಒಂದು ಸ್ಫೂರ್ತಿ ವಿಚಾರಗಳೇನಾದ್ರೂ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಇಂದಿನ ಶಿಕ್ಷಣ ವ್ಯವಸ್ಥೆ ನೋಡ್ತಾ ಇದ್ದಾಗ ಹೌದು, ಸಾಕಷ್ಟು ಬದಲಾವಣೆಗಳು ಬೇಕಾಗಿದೆ. ಯಾಂತ್ರಿಕವಾಗಿ ಕಲಿತಕ್ಕಂಥ ಇದೆ ಇದೇ ಸಮಯದಲ್ಲಿ ಸುಮಾರು 2020ರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ಬಂತು, ಹೊಸ ಶಿಕ್ಷಣ ನೀತಿ ಏನು ಬಂತು, ಅದು ಒಂದು ಸ್ಫೂರ್ತಿ ಆಯಿತು ನಮಗೆ. ಪ್ರಾಯಶಃ ನಮ್ಮ ಚಾನ್ಸಲರ್ ಆಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತ ಎಂ.ಕೆ. ಶ್ರೀಧರ್ ಅವರು NEP ಅದರ ಪ್ರಾರಂಭದಲ್ಲಿ ಅದಕ್ಕೆ ತೊಡಕೊಂಡಿರ್ತಕ್ಕಂಥವ್ರು. ಕಸ್ತೂರಿ ರಂಗನ್ ಇರ್ತಕ್ಕಂಥವ್ರು, ಅವರು ಕೂಡ ಅದರಲ್ಲಿ ಆಗಿರ್ತಕ್ಕಂಥವ್ರು. ಹಾಗಾಗಿ ಶಿಕ್ಷಣವನ್ನ ಹೇಗೆ ಹೊಸ ರೀತಿಯಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶ ಹೊಂದಿತ್ತು. ಹಾಗೆ ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಭಾರತೀಯ ಮೌಲ್ಯಗಳೇನಿದೆ, ಅದು ಬಹಳ ಮುಖ್ಯ ಆಯ್ತು ನಮಗೆ. ಅಂದ್ರೆ ಯಾಂತ್ರಿಕವಾಗಿ ನಾವು ಡಿಗ್ರಿ ಮಾಡಿದ್ರು ಕೂಡ ನಮ್ಮ ಒಂದು ಅಸ್ಮಿತೆ ಏನಿದೆ ಅದನ್ನು ತಿಳ್ಕೊಳ್ಳುವಂತಹ ಉದ್ದೇಶ ಬೇಕಿತ್ತು. ಮೌಲ್ಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಚಿಲ್ಡ್ರನ್ ಏನಿದೆ. ಈಗ ಪ್ರಾಯಶಃ ಒಂದು ಗ್ರೇಡ್ ಅಲ್ಲಿ 8, 9 ಬಂದಿದ್ರು ಕೂಡ ಈಗ ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ಎಷ್ಟೇ ವಿದ್ಯಾವಂತರಾಗಿದ್ರು ಕೂಡ ಒಂದು ಸಾಮಾಜಿಕ ಕಳಿಕಳಿ ಏನಾಗಿದೆ, ಸಮಾಜಕ್ಕೆ ನಮ್ಮ ಮೌಲ್ಯ ಏನ್ ಬೇಕಾಗಿದೆ ಅದಿಲ್ಲ. ಹಾಗಾಗಿ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು ಅಂತ ಬಂತು. ಹಾಗೆ ಬಂದಾಗ ಸಾಕಷ್ಟು ಹೆಸರುಗಳು ಬಂತು. ಅದರಲ್ಲಿ ಚಾಣಕ್ಯ ಬಹಳ ನಮ್ಮ ದೇಶದ ಬಗ್ಗೆ ಒಂದು ಆಡಳಿತ ಇರ್ಬೋದು ಅಥವಾ ಅದರ ಆಧಾರವಾಗಿ ಬಂದಿರೋದ್ರಿಂದ ನಾವು ಚಾಣಕ್ಯ ಅಂತಕ್ಕಂಥ ಹೆಸರನ್ನ ತೆಗೆದುಕೊಂಡ್ವಿ. ಅದು ಬಹಳ ಮುಖ್ಯ ಆಯಿತು. ಇದು ಪ್ರಾರಂಭ ಆಗಿದ್ದು 2020-21ರಲ್ಲಿ ಈ ಕಲ್ಪನೆ ಮೂಡಿತು. 22ರಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ಶುರು ಮಾಡಿದ್ವಿ. ಈ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದ್ರೆ ಶಿಕ್ಷಣ ಸಂಸ್ಥೆಯಲ್ಲೂ ಅಲ್ಲೂ ಅಷ್ಟೇ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಸಿಲೆಬಸ್ ಕೂಡ ತುಂಬಾನೇ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ಈ ನಿಮ್ಮ ಚಾಣಕ್ಯ ಯೂನಿವರ್ಸಿಟಿಗೆ ಬಂದ್ರೆ ಅಲ್ಲಿಯ ವಿಶೇಷತೆ ಏನು ಅಂತ ನಾನು ಅಶ್ವಿನ್ ಸರ್ನ ಮಾತಾಡಿಸ್ತೀನಿ. ವಿಶೇಷತೆ ಜೊತೆಗೆ ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ಇವತ್ತಿನ ಪ್ರಪಂಚದಲ್ಲಿ ನೀವು ಶಿಕ್ಷಣವನ್ನು ಮುಗಿಸಿದ ನಂತರ ಪಡ್ಕೊಳ್ಳುವ ಮೊದಲ ಉದ್ಯೋಗವೇ ನಿಮ್ಮ ಕೊನೆಯ ಉದ್ಯೋಗ ಆಗಿರೋದಿಲ್ಲ. ನೀವು ಹಲವಾರು ಉದ್ಯೋಗಗಳನ್ನು ಬದಲಾಯಿಸ್ತಿರ್ತೀರಿ ಮತ್ತು ಹಲವಾರು ಕ್ಷೇತ್ರಗಳನ್ನು ಬದಲಾಯಿಸ್ತಾ ಇರ್ತೀರಿ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಸಂಶೋಧನೆ ಮತ್ತು ಪ್ರೌಢ ಅಧ್ಯಯನಕ್ಕೆ ತೆರಳುವಂಥ ಹಲವಾರು ವಿದ್ಯಾರ್ಥಿಗಳಿರ್ತಾರೆ. ಅವರಿಗೂ ಕೂಡ ಇವತ್ತಿನ ಪ್ರಪಂಚದಲ್ಲಿ ಬಹುಶಿಸ್ತೀಯವಾದ ಅಂತರ್ಶಿಸ್ತೀಯವಾದಂಥ ಅಧ್ಯಯನ ಬಹಳ ಮುಖ್ಯವಾಗುತ್ತೆ. ನಾವೇನನ್ನು ಇಂಟರ್ಡಿಸಿಪ್ಲಿನರಿ ಸ್ಟಡಿ ಅಂತ ಕರಿತೇವೆ. ಈ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಚಾಣಕ್ಯ ಯೂನಿವರ್ಸಿಟಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಅಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದರೆ, ನಾವು ಡಿಸಿಪ್ಲಿನರಿ ಮೇಜರ್ಸ್ ಮತ್ತು ಪ್ರೊಫೆಷನಲ್ ಮೈನರ್ಸ್ ಅಂತ ಕರಿತೇವೆ. ಇದು ಹೇಗೆ ಅಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ವಿಷಯದಲ್ಲಿ ಆಳವಾದ ಶಿಸ್ತಿಯ ಅಧ್ಯಯನ ಇರಬೇಕು. ಅದು ರಾಜಕೀಯ ಶಾಸ್ತ್ರವೇ ಆಗ್ಬೋದು, ಮನಃಶಾಸ್ತ್ರವೇ ಆಗ್ಬೋದು, ಫೈನಾನ್ಸ್ ಆಗ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ಬೋದು, ಯಾವ ವಿಚಾರವೇ ಆಗಲಿ ಒಂದು ಶಿಸ್ತಿನಲ್ಲಿ ಆಳವಾದ ಅಧ್ಯಯನ, ಇದನ್ನು ನಾವು ಡಿಸಿಪ್ಲಿನರಿ ಮೇಜರ್ ಅಂತ ಕರಿತೇವೆ. ಮತ್ತೊಂದು ಪೂರಕವಾದ ಶಿಸ್ತಿನಲ್ಲಿ ವಿಸ್ತಾರವಾದಂಥ ಅಧ್ಯಯನ, ಇದನ್ನು ನಾವು ಪ್ರೊಫೆಷನಲ್ ಮೈನರ್ ಅಂತ ಕರಿತೀವಿ. ಈಗ ನೋಡಿ, ಉದಾಹರಣೆಗೆ ರಾಜಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ಬರೀ ರಾಜಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡುವ ಬದಲು ಅದನ್ನು ಮೇಜರ್ ಆಗಿ ಅಧ್ಯಯನ ಮಾಡಿ ಮ್ಯಾನೇಜ್ಮೆಂಟನ್ನು, ಡೇಟಾ ಸೈನ್ಸನ್ನು ಅಥವಾ ಇನ್ಯಾವುದೇ ರೀತಿಯ ಅನಾಲಿಟಿಕ್ಸನ್ನು ಮೈನರ್ ಆಗಿ ಅಧ್ಯಯನ ಮಾಡಿದರೆ ಅವರಿಗೆ ಮುಂದೆ ಒಂದಲ್ಲದೆ 2 ವಿಭಿನ್ನ ಕ್ಷೇತ್ರಗಳ ಪರಿಣತಿಯೂ ಸಿಗುತ್ತೆ.
ಹಾಗಾಗಿ ನಾವು ಈ ಮೇಜರ್ ಮತ್ತು ಮೈನರನ್ನು ಒಂದು ರೀತಿ ಬಹಳ ಆಳವಾಗಿ ಯೋಚನೆ ಮಾಡಿ ಇದನ್ನು ಒಟ್ಟುಗೂಡಿಸಿದ್ದೀವಿ. ಇದಲ್ಲದೆ ಚಾಣಕ್ಯ ವಿಶ್ವವಿದ್ಯಾಲಯದ ಒಂದು ಬಹುಮುಖ್ಯ ಅಂಗ ಏನು ಅಂದರೆ, ಬಹುಶಃ ಈ ದೇಶದಲ್ಲಿ ಅತಿ ದೊಡ್ಡ ಮಟ್ಟದ ಕಾಮನ್ ಕೋರ್ ಕರಿಕ್ಯುಲಮನ್ನು ಕೊಡುವಂಥ ವಿಶ್ವವಿದ್ಯಾಲಯ ಅಂದರೆ ಅದು ಚಾಣಕ್ಯನೇ ಆಗಿರಬಹುದು. ಯಾಕೆಂದರೆ ಸುಮಾರು 1/3 ನಮ್ಮ ಕಲಿಕೆ ಏನಿದೆ ನಮ್ಮ ವಿದ್ಯಾರ್ಥಿಗಳದ್ದು, ಅದು ನೀವು ಯಾವ ಶಿಸ್ತಿನಲ್ಲೇ ಅಧ್ಯಯನ ಮಾಡಿ, ಯಾವ ಸ್ಕೂಲಿನ ಭಾಗವಾಗಿ ಅಧ್ಯಯನ ಮಾಡಿ, ಸಮಾನವಾಗಿ ನಮ್ಮ ವಿದ್ಯಾರ್ಥಿಗಳು ಇದನ್ನು ಪಡ್ಕೊಳ್ಬೇಕು. ಇಲ್ಲಿ ಅವರಿಗೆ ಹಲವಾರು ರೀತಿಯ ಕೌಶಲ್ಯಗಳು, ಮೌಲ್ಯಗಳು, ಸಂವಹನ, ತಾರ್ಕಿಕವಾಗಿ ಯೋಚನೆ ಮಾಡುವ ಬಗೆ ಇದೆಲ್ಲವನ್ನು ಕಲಿಸಲಾಗುತ್ತೆ. ಹಾಗಾಗಿ ನೀವು ನಿರ್ದಿಷ್ಟವಾಗಿ ಯಾವ ವಿಷಯವನ್ನೇ ಭವಿಷ್ಯದಲ್ಲಿ ಅಧ್ಯಯನ ಮಾಡಿ ಒಂದು ಮೂಲಭೂತವಾದ ಬುನಾದಿಯ ರೀತಿಯ ಒಂದು ಫೌಂಡೇಶನ್ ಸಿಸ್ಟಮ್, ನಾವು ಅದನ್ನು ಯೂನಿವರ್ಸಿಟಿ ಕೋರ್ ಅಂತ ಕರಿತೀವಿ, ಅದನ್ನು ನಾವು ಕೊಡಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸ್ವರೂಪ ಮೇಡಮ್, ಯಾವುದೇ ಸಂಸ್ಥೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡಿರ್ತಾರೆ. ಅದು ವಿದ್ಯಾರ್ಥಿಗಳೇ ಆಗಿರ್ಬೋದು, ಜೊತೆಗೆ ಪ್ರೊಫೆಸರ್ಸ್ ಕೂಡ ಆಗಿರ್ಬೋದು. ನಿಮ್ಮ ಚಾಣಕ್ಯ ಯೂನಿವರ್ಸಿಟಿನಲ್ಲಿ ತುಂಬ ದೊಡ್ಡದಾಗಿ ಅಚೀವ್ಮೆಂಟ್ ಮಾಡಿರೋರಾಗಿರ್ಬೋದು ಅಥವಾ ಆಂಟ್ರಪ್ರಿನರ್ಸ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಒಂದು ಎಕ್ಸಾಂಪಲ್ಸ್ ಇದ್ರೆ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ. Okay, I think you know that our Honorable Chancellor himself is a Padma Shri awardee, and we place a lot of emphasis on student extracurricular and curricular achievements. We give a lot of support for them to go out and represent the university, and participate in various activities. So I would say I'm really proud of Prerna Ji from School of Commerce and Management, who represents Karnataka State Under-19 Women's Cricket team Alidare. Then there is Riti Raju, who has gone till national level archery championship. And then we have students Mahalakshmi, Damayanti, Shivapriya representing the university in various karate championships. Don't ask me why all girls. There's a long list of students in all inter-university fests on the Western music, classical music, shloka chanting, debate. There is a lot of activities where our students are bringing laurels to the university. Faculty, I think I'm really, really proud to say Dr. Ramkrishna Pejatayaru, he's an Avadhani. Okay. He keeps, performing Ashtavadhana. And he has been selected for Mahakavi Kalidasa Award. And yours truly is a Sri Shakti awardee. I've written 5 books. Oh, super. Yes. And then we also have a very young faculty, Grishma, who topped her university in economics. Okay. So apart from that, we have our senior faculty representing the university in various conferences ಅಲ್ಲಿ keynote addresses ಕೊಡಕ್ಕೆ ಇನ್ವೈಟ್ ಮಾಡ್ತಾರೆ. Then we have faculties representing in international case events. So it's very common. ನಮ್ಮ ಗ್ರೂಪಲ್ಲಿ ನೋಡಿದರೆ every week there is somebody sharing some achievement, and we are celebrating someone or others' achievement. It could be students, it could be faculty, it could be non-teaching faculty. So it's always a moment of celebration at the university. ಓಕೆ, ಶಿಕ್ಷಣ ಸಂಸ್ಥೆ ನಾನು ಹೇಳ್ದಂಗೆ ಆಗಲೇ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ನೀವು ಇದನ್ನು ಕೊಡ್ತಾ ಇದ್ದೀರಾ, ಬನ್ನಿ ನಾವು ಇನ್ನೂ ಜಾಸ್ತಿ ಸೌಲಭ್ಯ ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈಗ ಸಂಸ್ಥೆ ಇದೆ. ಹೀಗಿರುವಾಗ ನಾವು ಯಾಕೆ ಚಾಣಕ್ಯ ಯೂನಿವರ್ಸಿಟಿನೇ ಚೂಸ್ ಮಾಡ್ಕೊಬೇಕು? ಅಲ್ಲಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡಿ. ನಮ್ಮಲ್ಲಿ ಇರ್ತಕ್ಕಂಥ ಮೌಲ್ಯ ಏನಿದೆ, ನಾವು ಏನು ಹೇಳ್ತೀವಿ ಅಂತಂದ್ರೆ, ಯೂನಿವರ್ಸಿಟಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶಿಕ್ಷಕರೇ ಅಂತ. ಅವರು ಬರೀ ಶಿಕ್ಷಕರಾಗಿ ಇರಬೇಕಾಗಿಲ್ಲ. ಇದು ಒಂದು ಮೌಲ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ. ಇನ್ನೊಂದು ಏನಂತಂದ್ರೆ, ಈ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಏನು ಹೇಳಿದೆ, ಅದು ಬಹಳ ಮುಖ್ಯ ಆಗುತ್ತೆ. ಕಲಿಕೆ ಅನ್ನೋದು ಬಹಳ ಎಂಫಸಿಸ್ ಇಲ್ಲಿದೆ. ಕಲಿಕೆ ಅಂದ್ರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ಒಂದು ಪರೀಕ್ಷೆ ಮಾಡೋದು, ಪರೀಕ್ಷೆನಲ್ಲಿ ಅಂಕ ಗಳಿಸಿದ್ರೆ ಅವರಿಗೆ ಉತ್ತೀರ್ಣರಾಗ್ತಾರೆ, ಅದು ಬರೀ ಕಲಿಕೆ ಅಲ್ಲ. ಕಲಿಕೆ ಆಗ್ಬೇಕಾದ್ರೆ ನಮ್ಮ ಒಂದು ಮೌಲ್ಯ ಪದ್ಧತಿ ಏನಿದೆ, ಮೌಲ್ಯಮಾಪನ ಪದ್ಧತಿಯೇ ಬೇರೆ ಇದೆ. ಇಲ್ಲಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್ ಅಂತೀವಿ. ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಕಲಿಕೆ ನಿರಂತರವಾಗಿ ಆಗಿರ್ಬೇಕು. ಆ ನಿರಂತರವಾಗಿ ಹೇಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಕಾಲಕ್ಕೆ ಕ್ರಮದಲ್ಲಿ ಅದನ್ನ ಶಿಕ್ಷಕರು ಅದನ್ನ ವ್ಯಾಲ್ಯೂ ಮಾಡ್ತಾ ಹೋಗ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ. ಸುಮಾರು 100ರಲ್ಲಿ 60 ಭಾಗ, 60% ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗುತ್ತೆ. ಅಂದ್ರೆ ಪ್ರಾರಂಭದಲ್ಲಿ ಸೇರ್ಕೊಳಕಂತ ವಿದ್ಯಾರ್ಥಿ ಸುಮಾರು 50 ಅಂಕ ಬರುವಂತ ಇದ್ರೆ ಅವನನ್ನು ನಾವು 90 ಬರಬೇಕು ಅನ್ನೋ ಅಪೇಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ 50ನ ಡಿಗ್ರಿ ಮುಗಿಯೋಷ್ಟೊತ್ತಿಗೆ
70-80 ತರೋ ಆಗೋದಾದ್ರೆ ಅದು ಒಂದು ಆಯ್ತು. ಹೌದು. 80 ಇರತಕ್ಕಂಥವ್ರನ್ನ 90-100 ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತದ್ದು ಆ ರೀತಿ ಆಗುತ್ತೆ. ಇದು ಒಂದು ಬಹಳ ಮುಖ್ಯ. ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತಾನು ಎಲ್ಲಿದ್ದೀನಿ ಅದನ್ನ ಹೇಗೆ ಮುಂದಕ್ಕೆ ಬರಿಬೇಕಾದ್ರೆ ಯಾವ ರೀತಿ ಅದನ್ನ ಅವನು ಪಟ್ಟಿ ಅದನ್ನ ಕಲ್ತ್ಕೋಬೇಕು ಅಂತಕ್ಕಂಥದ್ದು ಒಂದು. ಕಲಿಕಾ ಪದ್ಧತಿಗಳೇನಿದೆ, ಪೆಡಗಾಜಿ, ಆಂಡ್ರಗಾಜಿ ಅಂತ ಏನ್ ಹೇಳ್ತೀವಿ, ಅದು ಕೂಡ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಪಿಯರ್ ಲರ್ನಿಂಗ್ ಅಂತ ಹೇಳ್ತೀವಿ, ಗ್ರೂಪ್ ಡಿಸ್ಕಷನ್ ಇರ್ತದೆ, ಮತ್ತೆ ಟೆಕ್ನಾಲಜಿ ಏನಿದೆ ಆ ಟೆಕ್ನಾಲಜಿನೂ ಕೂಡ ಸಮರ್ಪಕವಾಗಿ ಬಳಸ್ತಕ್ಕಂಥ ಶಿಕ್ಷಕರಿದ್ದಾರೆ. ಸೊ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ. ಇದಲ್ಲದೇನೆ ಈಗ ನಮ್ಮ ವ್ಯವಸ್ಥೆಯಲ್ಲಿ ಈ ಕ್ರೀಡೆ ಇರ್ಬೋದು, NSS, NCC ಎಲ್ಲ ಇದೆ, ಅದಕ್ಕೂ ಕೂಡ ನಾವು ಕ್ರೆಡಿಟ್ ಅನ್ನು ಕೊಡ್ತಕ್ಕಂಥ ಒಂದು ಇದಿದೆ. ಸೊ ಈ ರೀತಿ ಆಗೋದ್ರಿಂದ ಕಲಿಕೆ ಕೇವಲ ಡಿಸಿಪ್ಲಿನ್ಗೆ ಒಂದು ಶಿಸ್ತಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಅವನಲ್ಲಿರ್ತಕ್ಕಂಥ ಕಲೆ ಏನಿದೆ, ಅಭಿರುಚಿ ಏನಿದೆ, ಅದನ್ನು ಕೂಡ ಫಾರ್ಮೇಟಿವ್ ಆಗಿ ತಂದಾಗ, ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ತಂದಾಗ ಅವನಿಗೆ ಅದರಲ್ಲಿ ಆಸಕ್ತಿಯನ್ನು ಹುಟ್ಟುಕೊಳ್ಳಲಿಕ್ಕೆ, ಅಭಿರುಚಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ನಮ್ಮ. ಆದ್ದರಿಂದ ಯಾವುದೇ ವಿದ್ಯಾರ್ಥಿ ಈ ರೀತಿ ಈಗ ಸಾಮಾನ್ಯವಾಗಿ ಕಲೆ, ಸಾಹಿತ್ಯ ಅಥವಾ ಕ್ರೀಡೆ ಇದರಲ್ಲಿ ಅಭಿರುಚಿ ಇದ್ರೆ ಸೆಕೆಂಡ್ PUC ಬರೋ ತನಕನೂ ಪೇರೆಂಟ್ಗಳು ಏನು ಹೇಳ್ತಾರೆ, ವಿದ್ಯೆ ಮುಖ್ಯ, ಇಂಪಾರ್ಟೆಂಟು, ಡಿಗ್ರಿ ಮಾರ್ ಇಂಪಾರ್ಟೆಂಟು ಅಂತ. ಹಿಂದೆ ಕಂಡಿರ್ತಕ್ಕಂಥ ಟ್ಯಾಲೆಂಟ್ ಏನಿದೆ ಅಲ್ಲೇ ಮುರಿದು ಹೋಗ್ಬಿಡತ್ತೆ, ಅದಕ್ಕೆ ಬೆಳವಣಿಗೆಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಅದಕ್ಕೆ ಸಾಧ್ಯತೆ ಇದೆ. ಅದನ್ನ ನಾವು ಕ್ರೆಡಿಟ್ ಅಂತ ಕೊಟ್ಟಾಗ ಪೇರೆಂಟ್ಗಳಿಗೆ ಒಂದು ಆಯ್ತು, ಕಲಿಕೆಯ ಒಂದು ಭಾಗ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿರುಚಿಗಳನ್ನ, ಟ್ಯಾಲೆಂಟ್ ಇರ್ತಕ್ಕಂಥವ್ರಿಗೆ ಅವರ ಟ್ಯಾಲೆಂಟ್ಗಳನ್ನ ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೆ, ಅದನ್ನೇ ಒಂದು ಕ್ಯಾರಿಯರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥ ಆಪರ್ಚುನಿಟಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದೆ. ಚಾಣಕ್ಯ ಯೂನಿವರ್ಸಿಟಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗ ಅಲ್ಲಿ ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿ ಆಗಿದೆ, ಫ್ಯಾಕಲ್ಟಿ ಯಾವ ರೀತಿ ಆಗಿದೆ, ಎಲ್ಲ ಮಾಹಿತಿಯನ್ನ ನಾನು ಮತ್ತೆ ಪಡ್ಕೊಳ್ತಾ ಹೋಗ್ತೀನಿ. ಆಗ್ಲೇ ಹೇಳ್ದಂಗೆ ಈಗ ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕಿಂತ, ಕ್ಲಾಸ್ ರೂಮ್ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕಿಂತ ಅಲ್ಲಿಯ ಫ್ಯಾಕಲ್ಟಿ ಯಾವ ರೀತಿಯಾಗಿದೆ, ಟೀಚರ್ಸ್ ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ಪೋಷಕರೇ ಆಗಿರ್ಬೋದು, ವಿದ್ಯಾರ್ಥಿಗಳೇ ಆಗಿರ್ಬೋದು ನೋಡ್ತಾರೆ, ಗಮನಿಸ್ತಾರೆ. ನಾನು ನಿಮ್ಮನ್ನ ಕೇಳೋದು, ಬೇರೆ ಕಾಲೇಜ್ನಲ್ಲಿ ಇರುವಂತಹ ಫ್ಯಾಕಲ್ಟಿಗಿಂತ ನಿಮ್ಮ ಫ್ಯಾಕಲ್ಟಿ ಎಷ್ಟು ವಿಭಿನ್ನವಾಗಿದೆ ಅನ್ನೋದನ್ನ ತಿಳಿಸಿ. ಫ್ಯಾಕಲ್ಟಿಯನ್ನು ನಾವು ಸೆಲೆಕ್ಟ್ ಮಾಡುವಾಗಲೇ ಅವರ ರಿಸರ್ಚ್ ಕೆಪಾಸಿಟಿ ಏನು ಅನ್ನೋದನ್ನು ಬಹಳ ಆಳವಾಗಿ ಗಮನಿಸ್ತೀವಿ. ಹಾಗಾಗಿ ಹಲವಾರು ವಿಭಿನ್ನ ಶಿಸ್ತುಗಳಲ್ಲಿ ಬಹಳ ಆಳದ ಸಂಶೋಧನೆಯನ್ನು ಮಾಡಿರುವ ದಾಖಲೆ ಇರುವಂತಹ ಜನಗಳೇ ನಮಗೆ ಫ್ಯಾಕಲ್ಟಿಯಾಗಿ ಹೆಚ್ಚಾಗಿ ಸಿಕ್ಕಿದ್ದಾರೆ. ಉದಾಹರಣೆಗೆ ನಮ್ಮ ಸ್ಕೂಲ್ ಆಫ್ ಬಯೋಸೈನ್ಸಸ್ನಲ್ಲಿ IBAB ಎನ್ನುವಂಥ ಒಂದು ಬಹಳ ಮುಖ್ಯವಾದಂತಹ ಜೀವಶಾಸ್ತ್ರ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿದ್ದಂಥ ಪ್ರೊಫೆಸರ್ ಸುಬ್ರಹ್ಮಣ್ಯ ಅವರು ನಮಗೆ ಈಗ ಡೀನ್ ಆಗಿ ಬಂದಿದ್ದಾರೆ. ಹಾಗೆ ಆ ಶಾಲೆ ಅಂದರೆ ನಾವು ಸ್ಕೂಲ್ಗಳು ಅಂತ ಏನು ನಮ್ಮ ವಿಶ್ವವಿದ್ಯಾಲಯವನ್ನು ವಿಂಗಡಣೆ ಮಾಡಿದ್ದೀವಿ, ಅದರಲ್ಲಿ ನಮ್ಮ ಬಯೋಸೈನ್ಸ್ ಸ್ಕೂಲ್ ಇಸ್ ಅ ವೆರಿ ಮೆಚೂರ್ ರಿಸರ್ಚ್ ಕಲ್ಚರ್. ಭಾರತೀಯ ಜ್ಞಾನ ಪರಂಪರೆಗಳ ಕುರಿತು ನಡೆಯುವಂಥ ಸಂಶೋಧನೆ ಏನಿದೆ ಅದು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಈಗಾಗಲೇ ಸಾಯಿ ಸ್ವರೂಪ ಅವರು ಹೇಳಿದ ಹಾಗೆ ಸುಮಾರು 6ರಿಂದ 7 ಜನ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಆಧುನಿಕ ವಿಷಯಗಳು ಮತ್ತು ಸಂಸ್ಕೃತದ ಜ್ಞಾನ ಅಥವಾ ಭಾರತೀಯ ಪಾರಂಪರಿಕ ಜ್ಞಾನ ಇವೆರಡನ್ನು ಮೇಳೈಸಿ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡೋದು ಹೇಗೆ ಅನ್ನುವ ರೀತಿಯ ಹಲವಾರು ಸಂಶೋಧನೆಗಳನ್ನು ಮಾಡ್ತಿರುವಂಥವರಿದ್ದಾರೆ. ಹಾಗೆ ಹಲವಾರು ಅಂತಾರಾಷ್ಟ್ರೀಯ ಫೆಲೋಶಿಪ್ಗಳನ್ನು ಪಡ್ಕೊಂಡಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಕಾಶನಗಳನ್ನು ಮಾಡಿದಂತಹ ಹಲವಾರು ಶಿಕ್ಷಕರು ಮತ್ತು ಸಂಶೋಧಕರು ನಮ್ಮಲ್ಲಿದ್ದಾರೆ. ಒಟ್ಟಾರೆಯಾಗಿ ಮ್ಯಾನೇಜ್ಮೆಂಟ್, ಆರ್ಟ್ಸ್, ಬಯೋಸೈನ್ಸಸ್, ಎಂಜಿನಿಯರಿಂಗ್, ಲಾ ಮತ್ತು ಪಬ್ಲಿಕ್ ಪಾಲಿಸಿ ಈ ಅಷ್ಟನ್ನು ನೀವು ಒಟ್ಟಾರೆಯಾಗಿ ಗಮನಿಸಿದರೆ ಒಂದು ಬಹಳ ಆಳವಾದ ಸಂಶೋಧನಾ ಚಾಕಚಕ್ಯತೆ ಅಥವಾ ಸಂಶೋಧನಾ ಶಕ್ತಿ ಚಾಣಕ್ಯ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿಯಲ್ಲಿ ಇದೆ. ಅದಷ್ಟೇ ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ರಿಸರ್ಚ್ ಸಪೋರ್ಟ್ ಪಾಲಿಸಿ ಅನ್ನುವಂಥದ್ದನ್ನು ಹೊಸದಾಗಿ ಶುರು ಮಾಡಿದ್ದೀವಿ. ಹೊಸದಾಗಿ ಬರುವಂತಹ ಪ್ರತಿಯೊಬ್ಬ ಶಿಕ್ಷಕರಿಗೂ ಧನ ಸಹಾಯ, ಸಮಯದ ವಿಶೇಷವಾದ ಸೌಲಭ್ಯ ಮತ್ತು ಬೇರೆ ಬೇರೆ ಕಡೆಗೆ ಪ್ರವಾಸವನ್ನು ಮಾಡಿ ಕಾನ್ಫರೆನ್ಸ್ಗಳಲ್ಲಿ ಮತ್ತು ಮೀಟಿಂಗ್ಗಳಲ್ಲಿ ಚಾಣಕ್ಯ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸುವಂಥ ಅವಕಾಶ, ಹಾಗೆ ಸೀಡ್ ಗ್ರಾಂಟ್ಗಳು, ಸ್ಟಾರ್ಟಪ್ ಗ್ರಾಂಟ್ಗಳು, ಈ ರೀತಿ ಹಲವಾರು ರೀತಿಯ ಸಂಶೋಧನಾ ಸಹಾಯವನ್ನು ಕೂಡ ನಾವು ನಮ್ಮ
ಶಿಕ್ಷಕರಿಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ಯಾಕೆ ಅಂದರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಬಹಳ ಮುಖ್ಯವಾಗಿ ನಡಿಬೇಕಾದಂಥದ್ದು ಸಂಶೋಧನೆ. ಮತ್ತು ವಿದ್ಯಾರ್ಥಿಗಳು ತಾವು ಏನನ್ನು ಕಲಿತಿದ್ದಾರೆ ಅದನ್ನು ಸಂಶೋಧಕರ ನೆರಳಿನಲ್ಲಿ ಕಲಿತಾಗ ಒಂದು ಆಳವಾದ ಜ್ಞಾನ ಪ್ರಾಪ್ತಿಯಾಗುತ್ತೆ. ಸ್ವರೂಪ ಮೇಡಮ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಪೋಷಕರು ಯಾವ ಥರ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅಂತಂದರೆ, ಓದೋದ್ರಲ್ಲಿ ಓಕೆ ಆವ್ರೇಜ್ ಆಗೇ ಇರಲಿ, ಆದರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿರಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಈ ಬಗ್ಗೆ ನಾವು ನಿಮಗೆ ಅಂದರೆ ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿದೆ, ಇದಕ್ಕೆ ಎಷ್ಟು ಒತ್ತಡವನ್ನು ನೀವು ಕೊಡ್ತೀರಾ, ಎಷ್ಟು ಇಂಪಾರ್ಟೆನ್ಸನ್ನು ನೀವು ಕೊಡ್ತೀರಾ ಅಂತ ತಿಳಿಸೋದಾದರೆ? ಆ್ಯಕ್ಚುಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ. ಸರ್ ಆಲ್ರೆಡಿ ಹೇಳಿದ್ದಾರೆ, ಆ್ಯಕ್ಟಿವಿಟೀಸ್ ಲೈಕ್ ಮ್ಯೂಸಿಕ್, ಪಾಟರಿ, ಪೊಯಟ್ರಿ, ಈ ಥರ ಆ್ಯಕ್ಟಿವಿಟೀಸ್ ಅವನ್ನ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಅನ್ಕೊಳ್ಳಲ್ಲ. ವಿ ಆಲ್ರೆಡಿ ಗಿವ್ ದೆಮ್ ಕ್ರೆಡಿಟ್ಸ್ ಸೊ ದ್ಯಾಟ್ ಇಟ್ಸ್ ನಾಟ್ ಕನ್ಸಿಡರ್ಡ್ something away from the curriculum. But upon that, we have various organizations and student-driven clubs based on student interests, like entrepreneurship club anta ide, one of the most active clubs. So adralli business plan competitions, boot camps, industry tours, entrepreneurs joteyalli interview ಮಾಡೋದು, ತಿಳ್ಕೊಳ್ಳೋದು. ಸೊ ಅ ಲಾಟ್ ಆಫ್ ಕ್ಲಾಸ್ ರೂಮ್ ಲರ್ನಿಂಗ್ ಹ್ಯಾಪನ್ಸ್. ಅದು ಒಂದು ಈವೆಂಟ್ ಅರೇಂಜ್ ಮಾಡಬೇಕಂದ್ರೆ ಇದು ಟೋಟಲಿ ಸ್ಟೂಡೆಂಟ್ ಡ್ರಿವನ್. ಸೊ ಸ್ಟೂಡೆಂಟ್ಸೇ ವೆನ್ಯೂ ಎಲ್ಲಿ ಮಾಡಬೇಕು, ಅಲ್ಲಿ ಸೌಂಡಿಂಗ್ ಅರೇಂಜ್ಮೆಂಟ್ಸ್ ಇರುತ್ತಾ, ಯಾರನ್ನ ಕರಿಬೇಕು, ಅವ್ರನ್ನ ದ ಹಾಸ್ಪಿಟಾಲಿಟಿ ಆಫ್ ದ ಗೆಸ್ಟ್ಸ್, ಆ್ಯಂಡ್ ಸೊ ಅ ಲಾಟ್ ಆಫ್ ಲಾಜಿಸ್ಟಿಕ್ಸ್ ಇಸ್ ಟೇಕನ್ ಕೇರ್ ಆಫ್ by the students, and there is a lot of learning, practical learning involved in holistic kind of learning involved in these kind of activities. ಅದು ನಾವು ನೋಡ್ತೀವಿ, ಯಾರು ಸ್ಟೂಡೆಂಟ್ಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವ್ ಇರ್ತಾರೋ, we can look at we can just witness their personality development on the 1 year gap alle. There's a lot of transformative experience that they are subjected to. And apart from that, we have Rotaract Club, where a lot of socially responsible activities, like visiting government schools and places where underprivileged children ಅವ್ರ ಜೊತೆಯಲ್ಲಿ ಇಂಟರಾಕ್ಟ್ ಮಾಡೋದು, ಸೊಸೈಟಿ ನೀಡ್ಸ್ ಯಾವುದು ಅಂತ ತಿಳ್ಕೊಳ್ಳೋದು, and so that some kind of a society building and nation building seeds are sown in their minds. ಅಂದರೆ ಜಸ್ಟ್ ಫಿನಿಶ್ ದ ಡಿಗ್ರಿ, ಗೆಟ್ ಅ ಕಾರ್ಪೊರೇಟ್ ಜಾಬ್, ಮತ್ತು ಸ್ಯಾಲರಿ, EMI, ಹೋಮ್, ಇಟ್ಸ್ ನಾಟ್ ದ್ಯಾಟ್ ಕೈಂಡ್ ಆಫ್ ವಿ ಆಸ್ ಅ ಯೂನಿವರ್ಸಿಟಿ ವಿ ವುಡ್ ಲೈಕ್ ಅವರ್ ಸ್ಟೂಡೆಂಟ್ಸ್ ಟು ಬಿ ಲೀಡರ್ಸ್ ಆಫ್ ದ future. So our leadership qualities, it has to be inculcated through these extracurricular. ಪ್ರೈವೇಟ್ ಯೂನಿವರ್ಸಿಟಿ ಅಂದ ತಕ್ಷಣ ಜನಕ್ಕೊಂದು ಭಯ ಬಂದ್ಬಿಡುತ್ತೆ, ಇಲ್ಲಿ ಫೀಸ್ ಜಾಸ್ತಿ ಇರ್ಬೋದೇನೋ, ಆಮೇಲೆ ಇಲ್ಲಿ ಸ್ಕಾಲರ್ಶಿಪ್ ಇರುತ್ತೋ ಇಲ್ವೋ, ಈ ರೀತಿಯಾಗಿ ಭಯ ಉಡ್ಕೊಂಡ್ಬಿಡುತ್ತೆ. ಸೊ ನಾನು ಆ ಪ್ರಶ್ನೆನೇ ನಾನು ಅಶೋಕ್ ಸರ್ಗೆ ನಾನು ಕೇಳ್ತಾ ಹೋಗ್ತೀನಿ. ನಿಮ್ಮ ಯೂನಿವರ್ಸಿಟಿನಲ್ಲಿ ಸ್ಕಾಲರ್ಶಿಪ್ ಸೌಲಭ್ಯ ಯಾವ ರೀತಿಯಾಗಿದೆ, ಇದೆಯಾ ಇಲ್ವಾ, ಆ ಬಗ್ಗೆ ತಿಳಿಸ್ಕೊ. ನಮ್ಮಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ. ಇದು ಕೇವಲ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮಾತ್ರ ಅಲ್ಲ, ಅಷ್ಟಲ್ಲದೆ ಕೂಡ ಶೈಕ್ಷಣಿಕವಾಗಿ ಹೆಚ್ಚು ಯಾರು ಪಡ್ಕೊಳ್ಳುತ್ತಾರೆ ಅವ್ರಗಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಿದೆ. ಸ್ಕಾಲರ್ಶಿಪ್ ಅಂತದ್ದು 3 ಹಂತಗಳಲ್ಲಿದೆ. ಅವರ ಅವಶ್ಯಕತೆಗೆ ಅನುಗುಣವಾಗಿ ಅವರ ಶೈಕ್ಷಣಿಕ ಉನ್ನತಿ ಆಧಾರದ ಮೇಲೆ ಕೂಡ ಇದನ್ನು ಕೊಡ್ಲಿಕ್ಕಾಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಯಾರಿಗೆ ಅಗತ್ಯತೆ ಇದೆ ಅವರಿಗೆ ಕೊಡ್ತೀವಿ. ಅಂದರೆ ಈಗ ಶಿಕ್ಷಣ ಅಂತಕ್ಕಂಥದ್ದು ಇತರ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ, ಕಾಲೇಜ್ಗಳಿಗೆ ಹೋಲಿಸಿ ನೋಡಿದಾಗ ಅದಕ್ಕೆ ಕಾಂಪಿಟೇಟಿವ್ ಆಗಿ ಇರತಕ್ಕಂಥ ಒಂದು ಏನಿದೆ ಫೀಸ್ ಏನಿದೆ ಅದನ್ನು ಇಡ್ತಾ ಇದ್ದೀವಿ. ಅಷ್ಟಲ್ಲದೆ ಕೂಡ ಯಾರಿಗೆ ಅಗತ್ಯತೆ ಆಧಾರದ ಮೇಲೆ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ. ಓಕೆ, ನಾನು ಅಶ್ವಿನ್ ಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹೆಂಗಾಗುತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಓದ್ತಾ ಇರ್ತಾರೆ, ಆಗ್ಲೇ ಒಂದು ಭ್ರಮೆಗೆ ಹೋಗ್ಬಿಡ್ತಾರೆ, ಒಂದು ಫೋಬಿಯಾಗಿ ಹೋಗ್ಬಿಡ್ತಾರೆ. ನನಗೆ ನೆಕ್ಸ್ಟ್ ಪ್ಲೇಸ್ಮೆಂಟ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಭಯ ಇರುತ್ತೆ. ಸೊ ನಿಮ್ಮ ಕಾಲೇಜ್ನಲ್ಲಿ ಓದೋರಿಗೆ ಪ್ಲೇಸ್ಮೆಂಟ್ಗೆ ಯಾವ ರೀತಿಯಾಗಿ ನೀವು ಆದ್ಯತೆ ಕೊಡ್ತೀರಾ? 2 ರೀತಿಗಳಲ್ಲಿ ನಾವಿದನ್ನು ಗಮನಿಸ್ತಾ ಇದ್ದೀವಿ. ಒಂದು, ನಮ್ಮ ವಿದ್ಯಾರ್ಥಿಗಳು ಚಾಣಕ್ಯ ವಿಶ್ವವಿದ್ಯಾಲಯವನ್ನು ಸೇರಿಕೊಂಡ ನಂತರ ತಕ್ಷಣವೇ ಅವರಿಗೆ ಕೌಶಲ್ಯಾಧಾರಿತವಾದಂತಹ ವಿದ್ಯೆಯನ್ನು ಕೊಡೋದು
ಮತ್ತು ಪ್ರೊಫೆಷನಲ್ ಟ್ರ್ಯಾಕ್ನಲ್ಲಿ ಅಥವಾ ಆಂಟ್ರಪ್ರಿನರಿಯಲ್ ಟ್ರ್ಯಾಕ್ನಲ್ಲಿ ಹಲವಾರು ಕೋರ್ಸ್ಗಳನ್ನು ನಡೆಸೋದು, ಈ ರೀತಿಯಾಗಿ ನಾವು ಒಂದು ರೀತಿಯ ತಾಲೀಮನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿ ಶಿಸ್ತಿನಲ್ಲೂ ಅಥವಾ ಪ್ರತಿ ಸ್ಕೂಲ್ ಅಥವಾ ಮೇಜರ್ ಡಿಗ್ರಿ ಪ್ರೋಗ್ರಾಮ್ನಲ್ಲಿಯೂ ಇಂಟರ್ನ್ಶಿಪ್ಗಳಾಗಲಿ ಅಥವಾ ಪ್ರಾಜೆಕ್ಟ್ಗಳಾಗಲಿ, ಇಂಡಸ್ಟ್ರಿ ರಿಲೇಟೆಡ್ ಪ್ರಾಜೆಕ್ಟ್ಗಳಾಗಲಿ, ಇವೆಲ್ಲ ಒಂದು ರೀತಿಯಲ್ಲಿ ಕಾಯಂ ಅಂಶಗಳು. ಮೊದಲೆಲ್ಲ ಏನಾಗ್ತಿತ್ತು, ಕೆಲವು ವಿಭಾಗಗಳಲ್ಲಿ ಇಂಥವು ಇರ್ತಾ ಇತ್ತು, ಕೆಲವು ವಿಭಾಗಗಳಲ್ಲಿ ಇರ್ತಾ ಇರಲಿಲ್ಲ. ಈಗ ನಾವು ಬಹಳ ಮೊದಲಿನಿಂದಲೇ ವಿದ್ಯಾರ್ಥಿಗಳನ್ನು ಆ ರೀತಿಯಲ್ಲಿ, ಆ ದಿಶೆಯಲ್ಲಿ ತಯಾರು ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗಲ್ಲದೆ ಒಂದು ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಆಫೀಸ್ ಮತ್ತು ಪ್ಲೇಸ್ಮೆಂಟ್ ಆಫೀಸನ್ನು ನಾವು ಈ ಕಾರಣಕ್ಕಾಗಿಯೇ ಸೃಷ್ಟಿ ಮಾಡಿದ್ದೀವಿ. ಇವು ದೇಶದ ಹಲವಾರು ಉದ್ಯೋಗದಾರರು ಏನಿದ್ದಾರೆ ಮತ್ತು ದೊಡ್ಡ ಕಂಪನಿಗಳೇನಿವೆ ಇವರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ಕೇವಲ ಕೆಲಸ ತಗೊಳ್ಳುವ ಅಥವಾ ಕೊಡುವ ಕಾಲಕ್ಕಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಅವರು ನಮ್ಮ ಜೊತೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಪರ್ಕದಲ್ಲಿರಬೇಕು. ಹಲವಾರು ಉದ್ಯಮದಿಂದ ಬಂದಂತಹ ತಜ್ಞರು ನಮ್ಮಲ್ಲಿ ಕೋರ್ಸ್ಗಳನ್ನು ನಡೆಸ್ತಾರೆ. ಅವು ಒಂದೊಂದು ಕೋರ್ಸ್ ಇರ್ಬೋದು, ಒಂದೊಂದು ವರ್ಕ್ಶಾಪ್ ಇರ್ಬೋದು, ಸದಾ ನಮ್ಮ ಜೊತೆ ಒಂದು ರೀತಿಯ ಸಂವಹನದಲ್ಲಿ ಅವರು ಇರುವ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ, ಚಾಣಕ್ಯ ವಿಶ್ವವಿದ್ಯಾಲಯ ಯಾವುದೇ ಒಬ್ಬ ವ್ಯಕ್ತಿಯ ಖಾಸಗಿ ಬಂಡವಾಳದಿಂದಾಗಲಿ ಅಥವಾ ಯಾರೋ ಒಬ್ಬರ ಪಾರಂಪರಿಕವಾದ ಆಸ್ತಿಯ ಕಾರಣದಿಂದಾಗಲಿ ಹುಟ್ಟಿದಂತಹ ಅಥವಾ ನಡೀತಿರುವಂತಹ ವಿಶ್ವವಿದ್ಯಾಲಯ ಅಲ್ಲ. ಇದು ಸಾರ್ವಜನಿಕವಾಗಿ ಉದ್ಯಮಪತಿಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಹೆಸರು ಮಾಡಿದಂಥವರು ಮತ್ತು ಥಾಟ್ ಲೀಡರ್ಸ್ ಅಂತ ಏನು ಕರಿತೀವಿ ನಾವು, ಇವರೆಲ್ಲರೂ ಒಟ್ಟಾರೆಯಾಗಿ ಬಂದು ಸಾಧ್ಯವಾಗಿಸಿದಂತಹ ಸಾರ್ವಜನಿಕ ದಾನದಿಂದ ನಡೀತಿರುವಂಥ ವಿಶ್ವವಿದ್ಯಾಲಯ. ಹಾಗಾಗಿ ಒಂದು ವಿಶಾಲವಾದ ಮತ್ತು ಆಳವಾದ ಉದ್ಯಮದ ಬೆನ್ನೆಲುಬು ಚಾಣಕ್ಯಕ್ಕಿದೆ. ಇದು ಯಾರೇ ಒಬ್ಬ ಉದ್ಯಮಪತಿಯದ್ದಲ್ಲ, ಇದು ಹಲವಾರು ಜನರಿಂದ ಮತ್ತು ಹಲವಾರು ಜನರ ದಾನದಿಂದ ಹುಟ್ಟಿದಂಥ ವಿಶ್ವವಿದ್ಯಾಲಯ. ಇದು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅಲ್ಲ, ನಮಗೆ ತಜ್ಞತೆಯ ವಿಚಾರದಲ್ಲಿ ಮತ್ತು ಕೌಶಲ್ಯದ ವಿಚಾರದಲ್ಲಿ ಕೂಡ ನಮಗೊಂದು ವರದಾನವಾಗಿಯೇ ಪರಿಣಮಿಸಿದೆ. ಯಾಕೆಂದರೆ ನಮ್ಮ ಇಂಟರ್ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲಿನ ಸುಮಾರು 20-30 ಜನ ಸದಸ್ಯರನ್ನು ನೀವು ನೋಡಿದರೆ, ಭಾರತದ ಶ್ರೇಷ್ಠ 100 ಉದ್ಯಮಪತಿಗಳು ಅಂತ ನೀವೇನಾದರೂ ಒಂದು ಲಿಸ್ಟನ್ನು ಮಾಡೋದಾದರೆ ನಮ್ಮ ಮೆಂಬರ್ಸ್ ಅದರಲ್ಲಿರ್ತಾರೆ. ಹಾಗಾಗಿ ಹಲವಾರು ರೀತಿಗಳಿಂದ ಇದು ನಮಗೆ ಒಂದು ರೀತಿ ಸಹಾಯವಾಗಿಯೇ ಮಾಡಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ನಾನು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಇವತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಫ್ಯಾಕಲ್ಟಿ ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಬೇರೆ ಯೂನಿವರ್ಸಿಟಿಗಿಂತ ನಿಮ್ಮ ಯೂನಿವರ್ಸಿಟಿ ಹೇಗೆ ವಿಭಿನ್ನ ಅನ್ನೋದನ್ನ ಕೂಡ ನೀವು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೆ ನಾನು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಚಾಣಕ್ಯ ಯೂನಿವರ್ಸಿಟಿಗೆ ನೀವು ಕೂಡ ಜಾಯ್ನ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ರೆ ನೀವು ನೇರವಾಗಿ ಚಾಣಕ್ಯ ಯೂನಿವರ್ಸಿಟಿಗೆ ಭೇಟಿ ಕೊಡ್ಬೋದು. ನಮ್ಮ ಅಡ್ರೆಸ್ ಕಾರ್ಡ್ ನಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ, ನೋಟ್ ಮಾಡ್ಕೊಳ್ತಾ ಹೋಗಿ.